ಸೊ ಮೇಲ್ಗಡೆ ಬಂದಾಯಿತು. ಸೊ ಮೇಲ್ಗಡೆ ಬಂದಾದಮೇಲೆ ಇನ್ನು 2 ಕಿಲೋಮೀಟ್ರ್ ದೇವಸ್ಥಾನ ಇದೆ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಆರ್ಚ್ ಇದೆ, ಇದನ್ನು ಮೇಲ್ಗಡೆ ಹೋಗೋಣ. ಫಾಲೋ ಮಾಡಿರಿ ಗಾಯ್ಸ್. ಸೊ ದೇವಸ್ಥಾನಕ್ಕೆ ಬಂದಾಯಿತು. ಸಿಕ್ಕಾಪಟ್ಟೆ ಜನ ಇದ್ದಾರೆ, ನೋಡ್ಬೋದು. ಒಳಗಡೆ ನೋಡ್ತೀನಿ, ಕ್ಯಾಪ್ಚರ್ ಮಾಡೋಕ್ಕಾದರೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಸೊ ಫಾಲೋ ಮಾಡಿರಿ ಗೈಸ್. ಒಳಗಡೆ ಕ್ಯೂವಲ್ಲಿ ಹೋಗಬೇಕು, ಇದೇ ಥರನೇ. ಸೊ ನೋಡಿ ಹೋಗೋಣ. ಆದಷ್ಟು ಟ್ರೈ ಮಾಡ್ತೀನಿ ಕವರ್ ಮಾಡೋಕ್ಕೆ. ಅಪ್ಪ ಈ ಹೆಲ್ಮೆಟ್ಟು ಇದೆಲ್ಲ ಹಾಕ್ಕೊಂಡ್ರೆ ತಲೆ ಕೆಟ್ಟೋಗುತ್ತೆ. ಫ್ರೀ ಇದೆ, ಯಾರೂ ಅಷ್ಟೇನಿಲ್ಲ ಒಳಗಡೆ. ಸೊ ಫಾಲೋ ಮಾಡಿ, ಆದಷ್ಟು ಒಳಗಡೆ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫಾಲೋ ಮಾಡಿ ಗೈಸ್. ಸೊ ಇದೆಲ್ಲ ಫುಲ್ ರಶ್ ಇದಾಗಿದ್ರು, ಒಳಗಡೆಯಿಂದನೇ ಹೋಗಬೇಕು. ದರ್ಶನಕ್ಕೆ ದಾರಿ. ಸರಿ, ಗೈಸ್ ಎಲ್ಲೂ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ. ಸೊ ಹಾಗಾಗಿ ನೋಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಸೊ ಫಾಲೋ ಮಾಡಿ. ಫೈನಲಿ ದರ್ಶನ ಎಲ್ಲ ಆಯಿತು. ಸೊ ದರ್ಶನ ಆಗಿ ಅರ್ಚನೆ ಮಾಡಿಸಿ, ಹಣ್ಣು ಕಾಯಿ ಮಾಡಿಸಿ, ಸೊ ಒಳಗಡೆ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಬಿಡಲಿಲ್ಲ. ಸೊ ಆದರೂ ನಾನು ಟ್ರೈ ಮಾಡಿದೆ, ಎಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಮಾಡಿದ್ದೀನಿ. ಸೊ ಬಂದಾಯಿತು. ಸೊ ಇವಾಗ ಒಳಗಡೆ ಪ್ರಸಾದಕ್ಕೆ ಹೋಗೋಣ. ಸೊ ಗೈಸ್ ಇಲ್ಲೊಂದು ನೋಡ್ಬೋದು, ನಮ್ಮ ಪುನೀತ್ ರಾಜ್ಕುಮಾರ್ ಅಪ್ಪು ಅವ್ರ ಫೋಟೋ ಇದೆ ನೋಡಿರಿ, ಇಲ್ಲಿ ಕಾಣ್ತಾ ನೋಡಿರಿ. ಸೊ ಊಟಕ್ಕೂ ಇಲ್ಲೇ ಹೋಗೋದು ದಾರಿ. ಸೊ ಕೆಳಗಡೆ ಹೋಗೋಣ, ಏನು ಪ್ರಸಾದ ಇರುತ್ತೆ, ಎಷ್ಟು ಏನಿರುತ್ತೆ ಏನಿಲ್ಲ ನೋಡೋಣ. ಸೊ ಜನ ಅಂತೂ ಸಿಕ್ಕಾಪಟ್ಟೆ ಇದ್ದಾರೆ, ನೋಡ್ತಾ ಇರ್ಬೋದು ಹಿಂದೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಊಟಕ್ಕೆ ಹೋಗೋರೆಲ್ಲ ಹಿಂಗೆ ಇದೇ ಇದರಲ್ಲಿ ಹೋಗ್ತಾರೆ. ಸೊ ಇಲ್ಲೆಲ್ಲ ಕುಡಿಯೋಕ್ಕೆ ನೀರು, ಬಾಯಾರಿಕೆ ಆದರೆ ಎಲ್ಲ ಇದೆ. ಈ ಕಡೆ ಆ ಕಡೆಯಿಂದನೂ ಹೋಗ್ಬೋದು ನೀವು, ಈ ಕಡೆ ನೆರಳಿದಿರಲಿ ಅಂತ. ಸೊ ಶೆಡ್ ಗಿಡ್ ಎಲ್ಲ ಹಾಕೋರೆ, ಎಲ್ಲ ಜನ ನೋಡ್ಬೋದು ಸಿಕ್ಕಾಪಟ್ಟೆ ಇದ್ದಾರೆ. ಎಲ್ಲ ಸಾಲಾಗಿ ಬನ್ನಿ, ಎಲ್ಲಿ ಇಲ್ಲಿ ಎಲ್ಲ ಅಂತ ಎಲ್ಲ. ಫುಲ್ಲು ಜನ, ಎಲ್ಲ ಇಲ್ಲೇ ಊಟ. ನೋಡ್ಬೋದು, ಬೆಳಗ್ಗೆ ತಿಂಡಿಗೆ ಪಲಾವು ಮತ್ತು ಪಾಯಸ, ಆಮೇಲೆ ಮೊಸರನ್ನ, ಆಮೇಲೆ ಊಟಕ್ಕೆ ಬೇರೆ ಇದೆ. ಸೊ ಹೊಟ್ಟೆಲಿ ಕಾಣ್ತಾ ಇದೆ ಅಂತೀನಿ. ಎಲ್ಲ ಫುಲ್ಲು ರಶ್ ಆಗೋಗಿದೆ ಇಲ್ಲಿ. ಆಮೇಲೆ ಊಟಕ್ಕೆ ಬೇರೆ ಇದೆ. ಸೊ ಅದು ನೆಕ್ಸ್ಟ್ ಆಮೇಲೆ ಹೋಗೋಣ. ಸೊ ಈ ಕಡೆ ನಾವು ಆ ಕಡೆ ಎಲ್ಲ ಕುತ್ಕೊಂಡು ಊಟ ಮಾಡಿ ಎಲ್ಲ ಕೆಳಗಡೆ ಎಲ್ಲ ಚೆಲ್ಬಿಟ್ಟಿದ್ದಾರೆ. ಅದೇ ಒಂಥರ ಬೇಜಾರು.
ಇದು ನಮ್ಮ ಊಟ. ಸೊ ಇದು ಬೆಳಗ್ಗೆ ತಿಂಡಿ. ಇಲ್ಲಿ ದೇವಸ್ಥಾನದಲ್ಲಿ ಪಲಾವ್ ಮತ್ತು ಮೊಸರನ್ನ ಪಾಯಸ ಹಾಕ್ಯಾರೆ, ಇದು ತಿಂಡಿಗೆ. ನೆಕ್ಸ್ಟ್ ಊಟಕ್ಕೆ ಬೇರೆ ಇದೆ, ಅದು ಹಾಕ್ಸ್ಕೊಂಡಾಗ ಮಾಡ್ತೀನಿ, ಫಾಲೋ ಮಾಡಿ. ಸೊ ಇವಾಗ ತಿಂಡಿದು ಆಯಿತು. ಇವಾಗ ಇದು ಬಂದುಬಿಟ್ಟು ಊಟದ್ದು ಬಂದುಬಿಟ್ಟು ಆಲೂಗಡ್ಡೆ ಸಾರು ಮಾಡ್ಯಾರೆ ಮತ್ತು ಮೊಸರನ್ನ ಇದೆ, ನೋಡ್ಬೋದು. ಇಲ್ಲಿ ತಿನ್ನೋಣ, ತಿಂದ್ಬಿಟ್ಟು ಒಳ್ಳೆ ಬ್ಲಾಗ್ ಕಂಟಿನ್ಯೂ ಮಾಡೋಣ, ಫಾಲೋ ಮಾಡಿ. ಅಲ್ಲಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅಲ್ಲೆಲ್ಲ ತುಂಬ ಅನ್ನ ಎಲ್ಲ ಚೆಲ್ಬಿಟ್ಟಿದ್ದಾರೆ. ಅದೊಂದು ಸ್ವಲ್ಪ ಕ್ಲೀನ್ ಇದ್ದರೆ ಚೆನ್ನಾಗಿರ್ತಿತ್ತು, ಇನ್ನೇನೂ ಇಲ್ಲ. ಅಲ್ಲೆಲ್ಲ ಕಾಲಿಗೆ ಅನ್ನ ಸಿಗ್ತವೆ, ಅದೊಂದು ಬೇಜಾರು ಅನಿಸುತ್ತೆ. ಯಾಕಂದರೆ ದೇವ್ರ ಪ್ರಸಾದ ಅಲ್ಲ, ಅದೆಲ್ಲ ತುಳಿಬಾರ್ದು. ಇಂತೂ ಊಟ ಮುಗೀತು. ಸೊ ನೆಕ್ಸ್ಟು ಮುಂದೆ ರೈಡ್ ಕಂಟಿನ್ಯೂ ಮಾಡೋಣ. ಸೊ ಹೊರಗಡೆ ಎಲ್ಲರೂ ಒಂದು ಕುಲ್ಫಿ ಸಿಕ್ಕಿದ್ರೆ ಕುಲ್ಫಿ ಹಾಕ್ಕೊಂಡು ಹೋಗೋಣ. ಇಲ್ಲಿ ಫುಲ್ಲು ಜನ ಇದ್ದಾರೆ, ನೋಡ್ಬೋದು. ಸೊ ಫಾಲೋ ಮಾಡಿ ಗೈಸ್. ಸೊ ಊಟ ಆದಮೇಲೆ ಒಂದು ಕುಲ್ಫಿ ಚಿಪ್ಪಿಲ್ಲ ಅಂತ ಹೇಳಿದ್ರೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ. ಸೊ ಹಂಗಾಗಿ ಒಂದು ಕುಲ್ಫಿ ಖಾಲಿ ಮಾಡ್ತೀನಿ, ಮುಂದೆ ಸಿಗೋಣ, ಫಾಲೋ ಮಾಡಿ. ಅಂದರೂ ಸ್ಟೇ ಮಾಡ್ಬೋದು. ಸ್ಟೇ ಮಾಡಬೇಕು ಅಂದರೆ ಇಲ್ಲಿ ಯಾವುದು ಶ್ರೀ ಮಾತಾ ವಸತಿ ಗೃಹ ಅಂತ ಇದೆ. ಸೊ ಬಂದರೆ ನೀವು ಇಲ್ಲಿ ಸ್ಟೇ ಮಾಡ್ಬೋದು. ವಾಶ್ರೂಮ್ ಹೋಟೆಲ್ಸ್ ಗೀಟೆಲ್ಸ್ ಎಲ್ಲ ಫೆಸಿಲಿಟೀಸ್ ಇದೆ. ಮೊದಲಿನ ಥರ ಎಲ್ಲ ಏನೂ ಇಲ್ಲ. ಸೊ ಯೂಸ್ ಮಾಡ್ಕೊಳ್ಳಿ ಬಂದರೆ. ಇಷ್ಟು ಹೇಳ್ತಾ ಸಿಗಂದೂರು ಬ್ಲಾಗ್ಸ್ ಮುಗಿಸೋಣ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್. ಇನ್ನೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಗೈಸ್. Eras como Bad Bunny, tu flow bastante cari.